ನಮಸ್ಕಾರ. ನೋಡಿ, ನಿಮಗೆ ಇದೊಂದು ಅಪರೂಪದ ದೃಶ್ಯ ತೋರಿಸ್ತಾ ಇದ್ದೀವಿ. ಇದೊಂದು ಆಹಾರ ಸರಪಣಿಯ, ನಿಸರ್ಗದ ಆಹಾರ ಸರಪಣಿಯ ಒಂದು ಹೋರಾಟದ ಕತೆ ಇದು. ಪ್ರತಿಯೊಬ್ಬರು ತಮ್ಮ ಬದುಕಿಗಾಗಿ, ಆಹಾರಕ್ಕಾಗಿ ಅಥವಾ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾನೆ ಇರ್ತಾರೆ. ಅದು ಮನುಷ್ಯನು ಸಹ ಇದೇ ರೀತಿ ಹೋರಾಟ ನಡೆಸ್ತಾನೆ ಇರ್ತಾನೆ. ಮನುಷ್ಯ ಹುಟ್ಟಿದಾಗಿಂದ ಈ ಹೋರಾಟ ನಡೀತದೆ. ಪ್ರಾಣಿಗಳು, ಪಶು ಪಕ್ಷಿಗಳು, ಜೀವ ಜಂತುಗಳು ಹೋರಾಟ ಮಾಡ್ತವೆ. ಆಹಾರ ಸರಪಣಿಯಲ್ಲಿ ಒಬ್ಬರನ್ನೊಬ್ಬರು ತಿಂದು ಬದುಕುವುದೇ ಒಂದು ಚೈನ್ ಆಗಿಬಿಟ್ಟಿದೆ, ಫುಡ್ ಚೈನ್. ಈಗ ನೋಡಿ, ಹಾವು ಒಂದು ಕಪ್ಪೆನ ಹಿಡಿದು ಬಿಟ್ಟಿದೆ, ಅದು ಅದರ ಫುಡ್ಡು, ಆಹಾರ ಕಪ್ಪೆ. ಆದರೆ ಹಾವು ಕಪ್ಪೆನ ಹಿಡ್ಕೊಂಡು ಅದನ್ನು ನುಂಗಲಿಕ್ಕೆ ತುಂಬ ಟ್ರೈ ಮಾಡ್ತದೆ. ಕಪ್ಪೆ ಹಾವಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೋರಾಟ ನಡೆಸ್ತದೆ. ಅದಕ್ಕೆ ಅದು ಜೀವ ಒಂದು ವಾಪಸ್ ಪಡಿಬೇಕು, ಮರುಜನ್ಮ ಪಡಿಬೇಕು ಅಂತ ಅದಕ್ಕೊಂದು ಹೋರಾಟ ಅದು ಮಾಡ್ತಾಯಿದೆ. ಹಾವಿಗೆ ತಾನು ಬದುಕಬೇಕು, ಒಂದು ಫುಡ್ ತಿಂದು ಬದುಕಬೇಕು ಅಂತ ಕಪ್ಪೆನ ಹಿಡ್ಕೊಂಡು ಅದು ಫೈಟ್ ಮಾಡ್ತಾಯಿದೆ, ನುಂಗಬೇಕು ಅಂತ. ಇಬ್ಬರು ಪರಸ್ಪರ ಫೈಟ್ ಮಾಡ್ತಾನೆ ಇದ್ದಾರೆ. ಆದರೆ ಹಾವಿಗೆ ತುಂಬ ಕಷ್ಟ ಆಗ್ತದೆ. ಇದು ಗಾತ್ರದಲ್ಲಿ ದೊಡ್ಡದಿದೆ ಕಪ್ಪೆ, ಅದರ ಕಾಲುಗಳನ್ನು ಹಿಡ್ಕೊಂಡಿದೆ. ಅದು ನುಂಗುವುದು ತುಂಬ ಕಷ್ಟ ಆಗ್ತಾಯಿದೆ ಅದಕ್ಕೆ. ಅದು ಬಿಡ್ತಾ ಇಲ್ಲ, ಸಿಕ್ಕ ಚಾನ್ಸನ್ನು ಬಿಡಬಾರ್ದು ಅಂತ ಅದು ಫೈಟ್ ಮಾಡ್ತಾನೇ ಇದೆ. ಕಪ್ಪೆನೂ ಹೋರಾಟ ಮಾಡ್ತಾಯಿದೆ. ಇಬ್ಬರು ಪರಸ್ಪರ ಫೈಟ್ ನಡೀತಾನೇ ಇದೆ. ನೋಡಿ, ಇದು ಒಂದು ಬಾವಿಯಲ್ಲಿ, ಸಿಹಿ ನೀರಿನ ಊರ ಬಾವಿಯಲ್ಲಿ ನಡೀತಾ ಇರೋ ಒಂದು ದೃಶ್ಯ, ಅಪರೂಪದ ದೃಶ್ಯ. ನೀವು ಲೈವ್ ಆಗಿ ನೋಡ್ಬೋದು ಹೇಗೆ ಇಬ್ಬರು ತಮ್ಮ ಅಸ್ತಿತ್ವಕ್ಕಾಗಿ ಕಾದಾಟ ಮಾಡ್ತಾ ಇದ್ದಾರೆ. ಹಾವು ಮತ್ತು ಕಪ್ಪೆ ಇಬ್ಬರು ಇಬ್ಬರು ಬದುಕಿಗಾಗಿ ಹೋರಾಟ ಮಾಡೋದು. ಕಪ್ಪೆಗೆ ತನ್ನ ಜೀವ ಉಳಿಸ್ಕೊಳ್ಬೇಕಂತ, ಹಾವಿಗೆ ತನ್ನ ಫುಡ್ಡು ತಿಂದ್ಕೊಂಡು ತಾನು ಜೀವಂತವಾಗಿರ್ಬೇಕಂತ ಇಬ್ಬರು ಫೈಟ್ ಮಾಡ್ತಾನೇ ಇದ್ದಾರೆ. ನೋಡಿ, ಸುಮಾರು ಗಂಟೆಗಟ್ಟಲೆ ಹಾವು ಇದೇ ರೀತಿ ಕಪ್ಪೆನ ಹಿಡ್ಕೊಂಡು ಸ್ಟ್ರಗಲ್ ಮಾಡ್ತಾನೇ ಇದೆ. ಆದರೆ ಅದು ಗಾತ್ರದಲ್ಲಿ ದೊಡ್ಡದಿರೋದ್ರಿಂದ ಕಪ್ಪೆ ಹಾವಿಗೆ ಅದನ್ನು ತಿಂದು ದಕ್ಕಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ, ನುಂಗ್ಲಿಕ್ಕೂ ಕಷ್ಟ ಆಗ್ತದೆ. ಮತ್ತು ಕಪ್ಪೆನೂ ತುಂಬ ಫೈಟ್ ಮಾಡ್ತಾನೆ, ಸ್ಟ್ರಗಲ್ ಮಾಡ್ತಾರೆ ಹಾವಿಂದ ತಪ್ಪಿಸ್ಕೊಳ್ಳೋಕೆ. ಈ ರೀತಿ ಪರಸ್ಪರ ಹೋರಾಟನೇ ನಡೀತದೆ. ಅಸ್ತಿತ್ವಕ್ಕಾಗಿ ಹೋರಾಟ ಇದು. ಇದು ಒಂದು ಅಸ್ತಿತ್ವಕ್ಕಾಗಿ ಹೋರಾಟ ಇದು. ನೇಚರ್ ಆಫ್ ಲಾ ಅಥವಾ ನೈಸರ್ಗಿಕ ಕಾನೂನು ಅಥವಾ ನೈಸರ್ಗಿಕ ನಿಯಮದ ಪ್ರಕಾರ ಈ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ಪ್ರತಿ ಪ್ರಾಣಿಗಳು ಈ ಹೋರಾಟದಲ್ಲಿ ಪಾಲಾಗ್ತವೆ. ಯಾಕಂದರೆ ಅಸ್ತಿತ್ವಕ್ಕಾಗಿ ಈ ಹೋರಾಟ ನಿರಂತರವಾಗಿ ನಡೀತಾನೆ ಇರ್ತವೆ. ಇಲ್ಲೂ ಅದೇ ಹೋರಾಟದ ಒಂದು ದೃಶ್ಯ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೇವೆ. ಕಪ್ಪೆ ಮತ್ತು ಹಾವು, ಅದು ಬಾವಿಯಲ್ಲಿ ಈ ದೃಶ್ಯ ಕಾಣ್ಬೋದಾಗಿದೆ ನೀವು. ಒಂದು ಸಿಹಿ ನೀರಿನ ಬಾವಿ, ಕುಡಿಯುವ ನೀರಿನ ಬಾವಿ ಇದು. ನೀರಿನ ಬಾವಿಯಲ್ಲಿ ಈ ಥರ ದೃಶ್ಯ, ಕಪ್ಪೆ ಮತ್ತು ಹಾವು ಇಬ್ಬರು ಪರಸ್ಪರ ಕಾದಾಟ ನಡೀತಾ ಇದೆ. ಕಪ್ಪೆಗೆ ನುಂಗ್ಲಿಕ್ಕೆ ಕಷ್ಟ ಆಗ್ತದೆ. ನೋಡು, ಹಾವಿಂದ ಅದು ಕಪ್ಪೆ ತಪ್ಪಿಸ್ಕೊಳ್ತು, ಹೋರಾಟದಲ್ಲಿ ತಪ್ಪಿಸ್ಕೊಳ್ತು. ಆದರೂ ಆ ಹೋರಾಟದಲ್ಲಿ ತುಂಬ ಸುಸ್ತಾಗಿದೆ, ನಿತ್ರಾಣಾಗಿದೆ ಕಪ್ಪೆ. ಅದು ತುಂಬ ಟಯರ್ಡ್ ಆಗಿದೆ, ಹಾವು ಟಯರ್ಡ್ ಆಗಿದೆ. ಇಬ್ಬರು ಪರಸ್ಪರ ಕಾದಾಟವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅಂತೂ ಕಪ್ಪೆ ನೋಡಿ, ಅಲ್ಲಿಂದ ಹೇಗೋ ಅಲ್ಲಿಂದ ಹಾವಿನ ಬಾಯಿಂದ ಬಚಾವಾಗಿ ಒಂದು ಪುನರ್ಜನ್ಮ ಪಡೆದ ರೀತಿ ನೀರಿನ ಆಳಕ್ಕೆ ಹೋಗ್ಬಿಡ್ತು. ಅದು ಆಳಕ್ಕೆ ಹೋಗ್ತಾನೆ ಇದೆ. ನೋಡಿ, ನೀರಿನ ಆಳಕ್ಕೆ ಹೋಯಿತು. ಹಾವು ಮಾತ್ರ ಫುಡ್ ಇಲ್ಲದೆ ತುಂಬ ನಿರಾಸೆಯಾಗಿ ಬರೀ ಕೈಯಲ್ಲಿ ವಾಪಸ್ ಬರೋ ಥರ ಆಯಿತು. ಹೋರಾಟದಲ್ಲಿ ಹಾವು ಸಕ್ಸಸ್ ಆಗಲಿಲ್ಲ. ಯಾಕಂದರೆ ಅದಕ್ಕೆ ಇವತ್ತಿನ ಫುಡ್ ಸಿಕ್ಕಿಲ್ಲ, ಆಹಾರ ಸಿಕ್ಕಿಲ್ಲ. ಅದು ಅದ್ರ ಪಾಡಿಗೆ ಒಂಟಿಯಾಗಿ ಹೋಗ್ತಾ ಇದೆ. ಈ ರೀತಿಯ ಹೋರಾಟಗಳು ಮನುಷ್ಯನ ಲೈಫಲ್ಲೂ ಬರ್ತಾಯಿದೆ. ಇದು ಒಂದು ಬಾವಿ, ಆಳ ಬಾವಿಯಲ್ಲಿ ನೋಡಿ, ಹಾವು ಮತ್ತು ಕಪ್ಪೆಯ ಒಂದು ಹೋರಾಟ ಯಾವ ರೀತಿ ನಡೀತಾ ಇದೆ. ಅದು ಎಷ್ಟು ಸ್ಟ್ರಗಲ್ ಮಾಡಬೇಕು ಫುಡ್ ತಗೊಳ್ಬೇಕಾದ್ರೆ, ಎಷ್ಟು ಸ್ಟ್ರಗಲ್ ಮಾಡಬೇಕು ಜೀವ ಉಳಿಸ್ಕೊಳ್ಬೇಕಾದ್ರೆ. ಇದು ನೇಚರಲ್ಲಿ ನಡೆಯುವ ಪ್ರಕ್ರಿಯೆ ನೋಡಿ. ಪ್ರತಿಯೊಂದು ಹೀಗೆ ಒಬ್ಬರನ್ನೊಬ್ಬರು ತಿಂದು ಬದುಕ್ತಾನೆ ಇರ್ತಾರೆ. ಇದು ಆಹಾರದ ಒಂದು ಸರಪಳಿನೇ ಹಾಗೆ ಸೃಷ್ಟಿಯಾಗ್ಬಿಟ್ಟಿದೆ ನೇಚರಲ್ಲಿ. ಇದು ಲಾ ಆಫ್ ನೇಚರ್ ಅಂತಲೇ ಹೇಳ್ಬೋದು, ನಿಸರ್ಗದ ನಿಯಮ. ಆ ನಿಯಮ ನಿರಂತರವಾಗಿ ಮುಂದುವರಿತಾನೇ ಇದೆ. ಕಪ್ಪೆಗಾಗಿ ಹಾವು ಎಷ್ಟೆಲ್ಲ ಸ್ಟ್ರಗಲ್ ಪಡ್ತಾಯಿದೆ, ಆದರೂ ಕೊನೆಗೂ ಹಾವಿಗೆ ಸಾಧ್ಯ ಆಗಿಲ್ಲ ಕಪ್ಪೆನ ತಿನ್ನೋಕ್ಕೆ.